ಕಳ್ಳ ಪೊಲೀಸರಿಗೆ ಸಿಎಂ ಪದಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶದಲ್ಲಿಯೇ ಒಂದು ಗತ್ತಿದೆ, ಗೈರತ್ತಿದೆ. ಅದರದ್ದೇ ಆದಂತಹ ಘನತೆ ಇದೆ, ಗೌರವವಿದೆ, ಎಲ್ಲವೂ ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳು ಈ ಘನತೆ, ಗೌರವ ಎಲ್ಲವನ್ನ ಕೂಡ ಮಣ್ಣು ಪಾಲು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಸರ್ಕಾರಕ್ಕೂ ಈ ಪ್ರಾಮಾಣಿಕ ಅಧಿಕಾರಿಗಳು ಬೇಕಾಗಿಲ್ಲ. ಬದಲಾಗಿ ಇಂತಹ ಭ್ರಷ್ಟರೇ ಸರ್ಕಾರಕ್ಕೆ ಹಿತವಾಗಿ ಬಿಟ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಇಷ್ಟೇ, ಮೊನ್ನೆಯಷ್ಟೇ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಗಿದೆ. ಆದರೆ ಈ ಚಿನ್ನದ ಪದಕಕ್ಕೆ ಆಯ್ಕೆಯಾದವರ ಪಟ್ಟಿಯಲ್ಲಿ ಕಳ್ಳರು ಇದ್ದಾರೆ, ಭ್ರಷ್ಟರು ಇದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದು ಪರಾರಿಯಾಗೋ ಭ್ರಷ್ಟ ಅಧಿಕಾರಿ ಒಬ್ಬ, ಕಳ್ಳನ ಬಳಿಯೇ ಕಳ್ಳತನ ಮಾಡಿದ ಮಹಾಕಳ್ಳ ಇನ್ನೊಬ್ಬ. ಒಟ್ಟಿನಲ್ಲಿ ಕಳ್ಳ ಪೊಲೀಸರಿಗೆ ಸಿಎಂ ಪದಕವನ್ನು ಕೊಡಲಾಗಿರುವಂಥದ್ದು ಇದೀಗ ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಯನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ಸ್ನೇಹಿತರೆ, ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪಡೆಯಬೇಕಿದ್ದ ಇನ್ಸ್ಪೆಕ್ಟರ್ ಒಬ್ಬ ಪರಾರಿಯಾಗಿದ್ದ ಘಟನೆ ರಾಜ್ಯಾದ್ಯಂತ ಭಾರಿ ಸದ್ದನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದ ಮತ್ತೋರ್ವ ಪೊಲೀಸ್ ಅಧಿಕಾರಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಈ ಎರಡೂ ಅಧಿಕಾರಿಗಳ ಬಗ್ಗೆ, ಜೊತೆಗೆ ಅವರ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಬೆಂಗಳೂರು ನಗರದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಕುಮಾರ್ ಅವರು ಆಯ್ಕೆಯಾಗಿದ್ದರು. ಆದರೆ ಅವರು ಮುಖ್ಯಮಂತ್ರಿಗಳಿಂದ ಪದಕ ಪಡೆಯುವುದಕ್ಕೂ ಮೊದಲ ರಾತ್ರಿಯೇ ಪರಾರಿಯಾಗಿಬಿಟ್ಟಿದ್ರು. ಲಂಚ ಪ್ರಕರಣದ ಡೀಲ್ ಒಂದನ್ನು ನಡೆಸುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಲು ಆಗಮಿಸ್ತಾ ಇದ್ರು. ಇದು ಈ ಕುಮಾರ್ಗೆ ಗೊತ್ತಾಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಕುಮಾರ್ ಅಲ್ಲಿಂದ ಪರಾರಿಯಾಗಿಬಿಡ್ತಾರೆ. ನಾಗರಬಾವಿಯ ಹೋಟೆಲ್ ಒಂದರ ಬಳಿ ಪೊಲೀಸ್ ಜೀಪನ್ನು ಬಿಟ್ಟು ಕುಮಾರ್ ಪರಾರಿಯಾಗಿಬಿಟ್ಟಿದ್ರು. ಅವತ್ತು ಸಂಜೆ 5 ಗಂಟೆಯಿಂದ ಮುಂಜಾನೆ 3 ಗಂಟೆ ತನಕ ಕೂಡ ಹುಡುಕಿದ್ರೂ ಕೂಡ ಲೋಕಾಯುಕ್ತ ಪೊಲೀಸರಿಗೆ ಈ ಕುಮಾರ್ ಸಿಕ್ಕಿರಲಿಲ್ಲ. ಹಾಗಿದ್ರೆ ಏನಿದು ಪ್ರಕರಣ? ಯಾಕೆ ಕುಮಾರ್ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ? ಅವರನ್ನು ಯಾಕೆ ಪೊಲೀಸರು ಹುಡುಕ್ತಾರೆ? ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸುಳ್ಳು ಕೇಸನ್ನು ದಾಖಲು ಮಾಡಿ 4 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನು ಮಾರಾಟ ಮಾಡಿಸುವಂತಹ ಡೀಲ್ ಇದಾಗಿತ್ತು. ಇದಕ್ಕಾಗಿ ಲಂಚ ಪಡೆಯುವಾಗ ಲೋಕಾಯುಕ್ತರು ದಾಳಿ ಮಾಡಲು ಆಗಮಿಸ್ತಾ ಇದ್ರು. ಈ ಕುರಿತು ಮಾಹಿತಿ ಸಿಗ್ತಾ ಇದ್ದಂತೆ ಕುಮಾರ್ ಅವರು ಪರಾರಿಯಾಗಿಬಿಟ್ಟಿದ್ರು. ಗುತ್ತಿಗೆದಾರರೊಬ್ಬರ ಪತ್ನಿ ಅನುಷಾ ಎಂಬುವರಿಗೆ ಮನೆಯನ್ನು ಮಾರಾಟ ಮಾಡಿಕೊಡಲು ಕುಮಾರ್ ಅವರು ಕಿರುಕುಳವನ್ನು ನೀಡಿದ್ದಾರೆ ಅನ್ನೋದು ಆರೋಪ. ಕಡಿಮೆ ಮೊತ್ತಕ್ಕೆ ಮನೆಯನ್ನು ನೋಂದಣಿ ಮಾಡಿಕೊಡದಿದ್ರೆ ಸುಳ್ಳು ಕೇಸನ್ನು ದಾಖಲು ಮಾಡುವುದಾಗಿ ಕುಮಾರ್ ಬೆದರಿಕೆ ಹಾಕಿದ್ರಂತೆ. ಕೆಲವು ದಿನಗಳ ಹಿಂದೆ ಗುತ್ತಿಗೆದಾರ ಚೆನ್ನೇಗೌಡ ಪತ್ನಿ ಅನುಷಾ ಮನೆಗೆ ಪುಂಡರನ್ನು ಕೂಡ ನುಗ್ಗಿಸಿ ಗಲಾಟೆಯನ್ನು ಕೂಡ ಮಾಡಿಸಿದ್ರಂತೆ. ಈ ಗಲಾಟೆಯ ವಿಡಿಯೋವನ್ನು ಕೂಡ ಅವರು ಮಾಡ್ಕೊಂಡಿಟ್ಟಿದ್ರು. ಹೀಗಾಗಿ ವಿಡಿಯೋವನ್ನು ಡಿಲೀಟ್ ಮಾಡುವಂತೆ ಕೂಡ ಈ ಕುಮಾರ್ ಒತ್ತಡವನ್ನು ಹಾಕ್ತಾರೆ. ದಿವ್ಯಾ ಎನ್ನುವರ ಹೆಸರಿಗೆ ಮನೆಯನ್ನು ಮಾರಾಟ ಮಾಡಲು ಅಗ್ರಿಮೆಂಟ್ಗೆ ಸಹಿ ಹಾಕಲು ಮಂಗಳವಾರ ಸಂಜೆ ಎಲ್ಲರನ್ನ ಕೂಡ ಈ ನಾಗರಬಾವಿ ಬಳಿ ಇರುವಂತಹ ಹೋಟೆಲ್ಗೆ ಕರೆಸಲಾಗಿತ್ತು. ಆಗ ಲೋಕಾಯುಕ್ತರು ದಾಳಿ ಮಾಡೋದಕ್ಕೆ ಬರಲು ಸೂಚನೆ ಸಿಕ್ಕಿದ್ರಿಂದ ಈ ಕುಮಾರ್ ಅವರು ಅಲ್ಲಿಂದ ಪರಾರಿಯಾಗಿದ್ದರು. ಹೀಗಾಗಿ ಚಿನ್ನದ ಪದಕ ಪಡೆಯುವ ಕಾರ್ಯಕ್ರಮಕ್ಕೂ ಕೂಡ ಅವರು ಗೈರಾಗ್ತಾರೆ. ಇದೀಗ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪಡೆದ ಮತ್ತೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪಿಯ ಮೈ ಮೇಲಿದ್ದ 50 ಗ್ರಾಂ ಚಿನ್ನವನ್ನು ಎಗರಿಸಿದ ಆರೋಪ ಕೇಳಿಬಂದಿದೆ. ಕಳ್ಳನ ಬಳಿಯೇ ಕಳ್ಳತನ ಮಾಡಿದ್ದಾನೆ ಅಂದರೆ ಈತ ಅದೆಷ್ಟು ದೊಡ್ಡ ಕಳ್ಳನಿರಬೇಕು ನೀವೇ ಲೆಕ್ಕ ಹಾಕಿ. ಮಂಗಳೂರು ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ನಾಯ್ಕ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಅವರು ಪ್ರಕರಣವೊಂದನ್ನು ಮುಚ್ಚಿ ಹಾಕುವುದಕ್ಕೆ ಬರೋಬ್ಬರಿ 3 ಲಕ್ಷ ರೂಪಾಯಿ ಲಂಚದ ಜೊತೆ ಆರೋಪಿಯ ಮೈ ಮೇಲಿದ್ದಂಥ 50 ಗ್ರಾಂ ಚಿನ್ನವನ್ನು ಕೂಡ ಗುಳುಂ ಮಾಡಿಬಿಟ್ಟಿದ್ರಂತೆ. ಉಳ್ಳಾಲ ಕೋಟೆಕರ್ ಸಹಕಾರಿ ಬ್ಯಾಂಕ್ನ ದರೋಡೆ ಪ್ರಕರಣ ಏನಿತ್ತು, ಇಡೀ ರಾಜ್ಯಾದ್ಯಂತ ಗಮನ ಸೆಳೆದಂಥ ಪ್ರಕರಣ ಇದು. ಈ ಪ್ರಕರಣವನ್ನು ಭೇದಿಸಿದ ಪೊಲೀಸರ ತಂಡದಲ್ಲಿದ್ದಂತಹ ಈ ಬಾಲಕೃಷ್ಣ ಅವರಿಗೆ ಸಿಎಂ ಚಿನ್ನದ ಪದಕ ಲಭಿಸಿರುವಂಥದ್ದು.
ಇದೇ ಸಂದರ್ಭದಲ್ಲಿ ಬಾಲಕೃಷ್ಣ ಲಂಚ ಹಾಗೂ 50 ಗ್ರಾಂ ಚಿನ್ನ ಎಗರಿಸಿದ್ದಾರೆ ಅಂತ ಎಸಿಬಿಗೆ ದೂರು ನೀಡಿರುವಂಥ ವಿಚಾರ ಇದೀಗ ಬಯಲಿಗೆ ಬಂದಿದೆ. ಹಾಗಿದ್ರೆ ಈ ಪ್ರಕರಣ ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. 2024 ಜೂನ್ 28ರಂದು ಉಳ್ಳಾಲದಲ್ಲಿ ವೃದ್ಧರೊಬ್ಬರು ತನ್ನ ಮನೆಯಿಂದ 15 ಲಕ್ಷ ರೂಪಾಯಿ ಬೆಲೆಯ 32 ಪಾವನ್ ಚಿನ್ನಾಭರಣ ಕಳವಾದ ಬಗ್ಗೆ ಉಳ್ಳಾಲ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ತನಿಖೆಯನ್ನು ಕೈಗೊಂಡಿದ್ದಂತಹ ಇನ್ಸ್ಪೆಕ್ಟರ್ ಬಾಲಕೃಷ್ಣ ದೂರು ನೀಡಿದ ವ್ಯಕ್ತಿಯ ಮಗ, PUC ವಿದ್ಯಾರ್ಥಿ ಸಹಿತ 2 ಅಪ್ರಾಪ್ತರು ಮತ್ತು ಆತನ 3 ವಯಸ್ಕ ಗೆಳೆಯರನ್ನ ಕೂಡ ಬಂಧಿಸಿದ್ರು. ಜೊತೆಗೆ ಕಳವಾದ ಚಿನ್ನಾಭರಣವನ್ನು ನಗರದ ಜ್ಯುವೆಲರಿಗಳಿಗೆ ಮಾರಾಟ ಮಾಡಿದ್ದು, ಇದನ್ನು ಪೊಲೀಸರು ಮುಟ್ಟುಗೋಲನ್ನು ಕೂಡ ಹಾಕಿಕೊಂಡಿದ್ರು. ಮಾರ್ಚ್ 13ರಂದು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಬೆಳ್ತಂಗಡಿ ಮೂಲದ ಯುವಕನೊಬ್ಬನ ತಾಯಿ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಮಂಗಳೂರು ದಕ್ಷಿಣ ಉಪವಿಭಾಗದ ACP ಧನ್ಯಾನಾಯಕ್ ಅವರಿಗೆ ದೂರನ್ನು ನೀಡಿದಂತಹ ಸಂದರ್ಭದಲ್ಲಿ ಕಳವು ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿತ್ತು. ಹಾಗಿದ್ರೆ ಆ ತಾಯಿ ಏನು ದೂರು ಕೊಟ್ಟಿರ್ತಾರೆ? ಕಳವು ಪ್ರಕರಣದಲ್ಲಿ ಇದ್ದ ಅಂತ ನನ್ನ ಮಗನನ್ನು ಉಳ್ಳಾಲ ಪೊಲೀಸರು 2024 ಜೂನ್ 28ರಂದು ವಶಕ್ಕೆ ಪಡೆದಿದ್ರು. ಈ ಸಂಬಂಧ ಮಾತನಾಡಲೆಂದು ಮರುದಿನ ಉಳ್ಳಾಲ ಠಾಣೆಗೆ ತನ್ನನ್ನು ಕರೆಸಿಕೊಂಡಿದ್ರು. ಪ್ರಕರಣದಲ್ಲಿ ಕಳವಾದ ಚಿನ್ನ ರಿಕವರಿ ಆಗಬೇಕಿದೆ ಅಂತ ಹೇಳಿದಂಥ ಇನ್ಸ್ಪೆಕ್ಟರ್ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ 3 ಲಕ್ಷ ರೂಪಾಯಿಯನ್ನು ಬೇಡಿಕೆ ಇಟ್ಟಿದ್ರು. ಅದರಂತೆ ಜೂನ್ 1ರಂದು ಉಳ್ಳಾಲ ಠಾಣೆಯಲ್ಲಿ ಅವರಿಗೆ ಹಣವನ್ನು ನೀಡಿದ್ದೇನೆ ಅಂತ ದೂರಿನಲ್ಲಿ ಹೇಳಿಕೊಂಡಿದ್ರು. ಹಣವನ್ನು ಪಡೆದರೂ ಕೂಡ ಮಗನನ್ನು ಆರೋಪಿಯನ್ನಾಗಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ವೇಳೆ ಮಗನ ಮೈಯಲ್ಲಿದ್ದಂತಹ ಬಂಗಾರದ ಸರ, 1 ಬ್ರಾಸ್ಲೆಟ್, 1 ಕಡಗ, 3 ಉಂಗುರ, 1 ಕಿವಿಯ ಓಲೆ ಸೇರಿ ಒಟ್ಟು 50 ಗ್ರಾಂ ಚಿನ್ನಾಭರಣವನ್ನು ಮುಟ್ಟುಗೋಲು ಹಾಕಿಕೊಂಡಿದ್ರು. ಇದರ ಲೆಕ್ಕವನ್ನು ಚಾರ್ಜ್ ಶೀಟ್ನಲ್ಲಿ ಹಾಕ್ತೀನಿ, ಆಮೇಲೆ ರಿಕವರಿ ಮಾಡಿಕೊಡ್ಬೋದು ಅಂತ ಹೇಳಿದರು. ಆದರೆ ಈಗ ಕೋರ್ಟ್ಗೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ನನ್ನ ಮಗನ ಮೈ ಮೇಲಿದ್ದ ಚಿನ್ನಾಭರಣದ ಬಗ್ಗೆ ಉಲ್ಲೇಖಿಸಿಲ್ಲ. ಅದೂ ಅಲ್ಲದೆ ಮಗನಿಂದ ಖಾಲಿ ಕಾಗದಗಳಿಗೆ ಸಹಿ ಮಾಡಿಸಿದ್ದಾರೆ. ಆರೋಪಿ ಇನ್ಸ್ಪೆಕ್ಟರ್ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ತಾಯಿ ಲಿಖಿತ ದೂರನ್ನು ನೀಡಿದರು. ಉಳ್ಳಾಲ ಠಾಣೆಯಿಂದ ಹೊರದಬ್ಬಲ್ಪಟ್ಟಿದ್ರೂ ಕೂಡ ಮತ್ತೆ ನಗರದ ಪಾಂಡೇಶ್ವರ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಈ ಬಾಲಕೃಷ್ಣ ಅವರು ನಿಯೋಜನೆಗೊಂಡಿದ್ದರು. ಅಷ್ಟೇ ಅಲ್ಲದೆ ಈ ಹಿಂದೆ ಬಾಲಕೃಷ್ಣ ಅವರು ಮೈಸೂರು ಜಿಲ್ಲೆಯ ವಿಜಯನಗರದಲ್ಲಿ ಕರ್ತವ್ಯದಲ್ಲಿದ್ದಾಗ ಅವರ ಮೇಲೆ ACB ದಾಳಿ ಕೂಡ ಆಗಿತ್ತು. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಸಿದಂತಹ ಆರೋಪದಲ್ಲಿ ACB ದಾಳಿಯಾಗಿತ್ತು. ಇಷ್ಟೆಲ್ಲ ಆರೋಪಗಳು ಇದ್ರೂ ಕೂಡ ಇನ್ಸ್ಪೆಕ್ಟರ್ ಬಾಲಕೃಷ್ಣಗೆ ಮುಖ್ಯಮಂತ್ರಿ ಪದಕಕ್ಕೆ ಶಿಫಾರಸು ಮಾಡಿದ್ದು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಿನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು CM ಪದಕಕ್ಕೆ ಆಯ್ಕೆ ಮಾಡಿರೋದು ಆ ಪದಕಕ್ಕಿದ್ದ ಗೌರವಕ್ಕೂ ಕೂಡ ಧಕ್ಕೆ ತಂದಂತಾಗಿದೆ. ಹೀಗಾಗಿ ಮುಂದಾದರೂ ಕೂಡ ಇಲಾಖೆ ಪ್ರಶಸ್ತಿ ಪದಕಗಳನ್ನು ಹುಡುಕುವಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನು ಹುಡುಕಿಕೊಡಲಿ. ಇಲ್ಲವಾದಲ್ಲಿ ಮತ್ತೆ ಇದೇ ರೀತಿಯಾಗಿ ಮುಜುಗರ ಎದುರಾಗುವುದಂತೂ ಪಕ್ಕ. ಇಂತಹ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.